ಮಾಡ್ತಾ ಇದ್ದೀರಿ ಸಂತೋಷ. ಅದರ ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂತಹ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆಧಾರಿತ ಒಕ್ಕಲ್ತನ ಮತ್ತು ಒಕ್ಕಲ್ತನ ಆಧಾರಿತ ಉದ್ಯಮಗಳು ಯಾಕೆ ಬೆಳೆಸ್ತಾ ಇಲ್ಲ? ಈಗಾಗಲೇ ಮೋದಿಯವರಂತೂ ಸಾರ್ವಜನಿಕ ರಂಗದ ಎಲ್ಲ ಉದ್ಯಮಗಳನ್ನ ಈಗ ಮಣ್ಣು ಕೊಟ್ಬಿಟ್ಟಂಗೆ ಆಗ್ಯದ. ಏನಿಲ್ಲಲ್ಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಲ್ಲ, ಮನೆಯಾಗದಂತ ಈಗ ಮಾಡ್ತಾ ಇದ್ದಾರೆ. ನೀವು ಆರೋಪ ಮಾಡ್ತಾ ಇದ್ದೀರಿ ಕೊಲೆ ಮಾಡಿದ್ರು ಅಂತೇಳಿ. ಕೇವಲ ಅವರಷ್ಟೇ ಕೊಲೆಗಾರರಲ್ಲ, ನೀವು ಸಹಿತ ಒಬ್ಬರಿಂದ ಅಂಥದ್ದಲ್ಲದು. ಆವತ್ತ ನೀವೇನಾದರೂ ಗಾಂಧೀಜಿಯವ್ರ ವಿಚಾರಗಳನ್ನು ಅರ್ಥವ್ಯವಸ್ಥೆ ತಂದಿದ್ರೆ ಇವತ್ತು ಈ ಸ್ಥಿತಿ ಇರಲಿಲ್ಲ ಅನ್ನೋದು ಜನಸಾಮಾನ್ಯರ ಮಾತು, ಅನೇಕ ಪ್ರಜ್ಞರ ಮಾತು. ಏನಂತೀರಿ ಇದಕ್ಕೆ? ಸಿದ್ದರಾಮಯ್ಯನವರ ಹೋರಾಟ ಮಾಡಿರಿ, ಮನೆಯಾಗ ಸರಸರಿ. ಆದರೆ ಈ ಹಾದಿಲಿ ಹೋದ್ರೆ ಮನೆಯಾಗಿದ್ದು ಮುಂದಿನ ಹೆಜ್ಜೆದು. ಬರೀ ಮನೆಯಾಗ ನಿಲ್ಲಕ್ಕೆ ಹೋಗ್ಬೇಡ್ರಿ. ಅದನ್ನು ನಮ್ಗೆ ಏನು ಭಾಳ ಎಲ್ಲರೂ ಉದ್ಯೋಗ ಸಿಗೋದಿಲ್ಲ. ಅದು 100 ದಿನದಾಗ ನೀವು ಒಂದು 70 ದಿವಸ 80 ದಿವಸ ಕೊಟ್ಟು ಮತ್ತೆ ಕೈ ಕೊಡ್ತೀರಿ. ಮತ್ತು ಅಲ್ಲೂ ಈಗೇನಪ್ಪ ನಿಮಗೆ ಗೊತ್ತು, JCB ಅದನ್ನು ಬಳಸಿ ಕಾರ್ಮಿಕ ಹೆಸರಲ್ಲಿ ದುಡ್ಡು ಹೊಡೆಯುವಂಥ ಅಧಿಕಾರಿಗಳು ಬಂದಿದ್ದಾರೆ. PDO ಏನು ಮಾಡ್ತಾರೆ ಅವರು? PDOಗಳಾಗಿರ್ಬೋದು, ಅವರ ಹೈಯರ್ ಅಧಿಕಾರಿಗಳಾಗಿರ್ಬೋದು, ಏನು ಮಾಡ್ತಾರೆ ಅನ್ನೋ ಸಹಿತ ನೀವು ಗಮನಿಸಿದರೆ ನಿಮಗೆ ಗೊತ್ತು. ಅದ ಆ ಎಲ್ಲ ದಿಶೆಯಲ್ಲಿ ವಿಚಾರಣೆ ಮಾಡಿದರೆ ನಿಶ್ಚಿತವಾಗಿಯೂ ಗಾಂಧೀಜಿಯವ್ರ ಹೆಸರು ಇಳಿದಕ್ಕಿಂತಲೂ ಗಾಂಧೀಜಿಯವರು ಇರ್ತಾರಲ್ಲ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾ ಇದ್ದಿದ್ದು, ನನ್ನ ಸಂದೇಶ ಏನಂದ್ರೆ ನನ್ನ ಜೀವನ ಅಂತೇಳಿ. ಅದನ್ನು ನೀವು ಅರ್ಥ ಸರಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ, ಸಿದ್ದರಾಮಯ್ಯನವರ ವಿಚಾರ ಸರಿ, ಆದರೆ ಅದು ಮುಂದೆ ಅನ್ನೋದಕ್ಕೆ ಇವತ್ತು ನಮಗೆ ಅನಿಸಿದ ಕೆಲವು ಮಾತು ಮಾತಾಡಿದ್ವಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.